ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ. ಶ್ರೀಪಾದ ಶ್ರೀವಲ್ಲಭರ ಜೀವನ ಚರಿತ್ರೆಯನ್ನು ಅವರ ಸಮಕಾಲೀನರಾದ ಶಂಕರ ಭಟ್ಟರು ಬರೆದಿದ್ದರು. ಅವರು ಪುಸ್ತಕದ ವಿಷಯವನ್ನು ಪರಿಚಯಿಸುವ ಸಂದರ್ಭದಲ್ಲಿ ಶ್ರೀ ಗುರು ದತ್ತಾತ್ರೇಯರ ಮೊದಲ ಅವತಾರದ ಬಗ್ಗೆ, ಕಲಿಯುಗದಲ್ಲಿ, ಪ್ರಸ್ತುತ ಈ ಅಂಧಕಾರ ಯುಗದಲ್ಲಿ ನಡೆದ ಘಟನೆಗಳನ್ನು ವಿವರಿಸುತ್ತಾರೆ. ಅವರು ತಮ್ಮನ್ನು ಭಾರತದ ದಕ್ಷಿಣ ಪಶ್ಚಿಮ ಭಾಗದ ರಾಜ್ಯವಾದ ಕರ್ನಾಟಕದಿಂದ ಬಂದವರೆಂದು ಪರಿಚಯಿಸುತ್ತಾರೆ. ಅವರು ತಮ್ಮನ್ನು ಅಜ್ಞಾನಿ ಮತ್ತು ಅನಕ್ಷರಸ್ಥ ವ್ಯಕ್ತಿ ಎಂದು ಹೇಳಿಕೊಂಡಿದ್ದಾರೆ ಮತ್ತು ಇಡೀ ಕೃತಿಯು ಶ್ರೀಪಾದರ ದಿವ್ಯ ಇಚ್ಛೆ ಮತ್ತು ಆಶೀರ್ವಾದದ ಪ್ರತಿರೂಪವಾಗಿದೆ ಎಂದು ವಿನಯದಿಂದ ಸಮರ್ಪಿಸಿದ್ದಾರೆ. ಆದರೂ ಅವರು ಅತ್ಯಂತ ಆಧ್ಯಾತ್ಮಿಕ ವಿಷಯಗಳನ್ನು ಹೊಂದಿದ್ದು, ಉತ್ತಮವಾಗಿ ವಿನ್ಯಾಸಗೊಂಡಿರುವ ಅಪೂರ್ವ ಬಹುಮುಖ ಕೃತಿಯ ಲೇಖಕರು. ಇಡೀ ಪುಸ್ತಕದಲ್ಲಿ ಅವರು ವೀಕ್ಷಿಸಿದ ಮತ್ತು ಕೇಳಿದ ಸಂಗತಿಗಳನ್ನು ನಿಷ್ಪಕ್ಷಪಾತವಾಗಿ ವಿವರಿಸಲು ಪ್ರಯತ್ನಿಸಿದ್ದಾರೆ. ಅವರು ಯಾವುದೇ ತೀರ್ಮಾನಗಳನ್ನು ಮಾಡದೆ ನಡೆದಿರುವ ಘಟನೆಗಳು ಮತ್ತು ಇತರರನ್ನು ಭೇಟಿ ಮಾಡಿದಾಗ ಆದಂತಹ ಪ್ರತ್ಯಕ್ಷ ಅನುಭವಗಳನ್ನು ದಾಖಲಿಸಿದ್ದಾರೆ. ಅವರು ತಮಗೇ ಆದ ಮತ್ತು ಇತರರಿಂದ ಕೇಳಿದ ಅನುಭವಗಳನ್ನು, ಉಪದೇಶಗಳನ್ನು ಇಲ್ಲಿ ಗಮನಿಸಿದ್ದಾರೆ. ಇವರು ನಿರಾಸಕ್ತ ವೀಕ್ಷಕನ ದೃಷ್ಟಿಕೋನದಿಂದ ಬರೆಯುತ್ತಿಲ್ಲ, ಬದಲಿಗೆ ತಮ್ಮೊಳಗೆ ಆಗುತ್ತಿರುವ ಪ್ರಕ್ರಿಯೆಗಳಲ್ಲಿ, ಅವರಲ್ಲಿ ಮೂಡುತ್ತಿರುವ ಪ್ರಶ್ನೆಗಳು ಮತ್ತು ಸಂಶಯಗಳಲ್ಲಿ, ಸಂಕಟಗಳು ಮತ್ತು ಕಠಿಣತೆಗಳಲ್ಲಿ, ಅಚ್ಚರಿಯಲ್ಲಿ ನಮಗೆ ಪಾಲ್ಗೊಳ್ಳಲು ಅವಕಾಶ ನೀಡಿದ್ದಾರೆ. ಪುಸ್ತಕವನ್ನು ಬರೆಯಲು ಪ್ರಾರಂಭಿಸುವ ಮೊದಲೇ ಶಂಕರ ಭಟ್ಟರು ತೀರ್ಥಯಾತ್ರೆಯನ್ನು ಪ್ರಾರಂಭಿಸಿದ್ದರು. ಅವರೇ ತಿಳಿಸಿರುವಂತೆ ಅವರು ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿರುವ ಕನ್ನಿಕಾ ಪರಮೇಶ್ವರಿ ದೇವಿಯ ದರ್ಶನವನ್ನು ಪಡೆಯಲು ಶ್ರೀಕೃಷ್ಣನ ಪ್ರೇರಣೆಯಿಂದ ಕನಿಷ್ಠ ಪಕ್ಷ 1000 ಕಿಲೋಮೀಟರ್ಗಳಷ್ಟು ಪ್ರಯಾಣಿಸಿದ್ದರು ಎಂದು ನಮಗೆ ತಿಳಿಯುತ್ತದೆ. ಶಂಕರ ಭಟ್ಟರಿಗೆ ಕುರುವಾಪುರದಲ್ಲಿರುವ ತನ್ನ ಸಹೋದರ ಶ್ರೀಪಾದ ಶ್ರೀವಲ್ಲಭರನ್ನು ಭೇಟಿ ಮಾಡೆಂದು ದೇವಿಯಿಂದ ಆಜ್ಞೆಯಾಗುತ್ತದೆ. ಆ ಸ್ಥಳವು ಕೃಷ್ಣಾ ನದಿಯಲ್ಲಿರುವ ಒಂದು ದ್ವೀಪದಲ್ಲಿ ಇದೆ. ಅದು ಇಲ್ಲಿಂದ ಸುಮಾರು 1200 ಕಿಲೋಮೀಟರ್ ದೂರದಲ್ಲಿದೆ. ಶಂಕರ ಭಟ್ಟರು ಇದುವರೆಗೂ ಶ್ರೀಪಾದರ ಬಗ್ಗೆ ಎಂದೂ ಕೇಳಿರಲಿಲ್ಲ. ಆದರೆ ಯಾವುದೇ ಸಂಶಯವಿಲ್ಲದೆ ತಕ್ಷಣವೇ 1000 ಕಿಲೋಮೀಟರ್ಗಳ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ. ಅದು 1336ನೇ ವರ್ಷ. ಶ್ರೀಪಾದರು ತನ್ನ ಜನ್ಮಸ್ಥಳವಾದ ಪೀಠಿಕಾಪುರದಿಂದ ಅದೃಶ್ಯರಾಗಿದ್ದರು. ಆ ಸಮಯದಲ್ಲಿ ಆಧ್ಯಾತ್ಮಿಕ ಪ್ರಯಾಣ ಮಾಡುತ್ತಾ ಕಾಶಿ ಮತ್ತು ಹಿಮಾಲಯಗಳಿಗೆ ಪ್ರವಾಸಕ್ಕೆ ಹೋಗಿದ್ದರು. ಶಂಕರ ಭಟ್ಟರು ಕಾಲುನಡಿಗೆಯಲ್ಲಿ, ಕೆಲವೊಮ್ಮೆ ಎತ್ತಿನ ಗಾಡಿಗಳು ಅಥವಾ ಕುದುರೆ ಬಂಡಿಗಳಲ್ಲಿ ಪ್ರಯಾಣಿಸುತ್ತಿದ್ದರು. ಯಾವುದೇ ಪರಿಕರಗಳಿಲ್ಲದೆ, ಹಣವಿಲ್ಲದೆ, ಗುರಿ ಹೇಗೆ ತಲುಪುವುದು ಎಂಬುದನ್ನೂ ತಿಳಿಯದೆ ಅವರು ಅಲ್ಲಲ್ಲಿ ಸಿಗುವ ಭಿಕ್ಷೆ ಮತ್ತು ಆತಿಥ್ಯದಿಂದ ಬದುಕುತ್ತಿದ್ದರು. ಅವರು ಭೇಟಿ ಮಾಡಿದ ಸ್ಥಳಗಳಲ್ಲಿ ನಿದ್ರಿಸುತ್ತಾ, ಹಸಿವನ್ನು ಅನುಭವಿಸುತ್ತಾ ಮತ್ತು ಜೀವಕ್ಕೆ ಅಪಾಯಕಾರಕ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದರು. ಅವರು ಒಬ್ಬರೇ ಅಥವಾ ಯಾರಾದರೂ ಸಹ ಪ್ರಯಾಣಿಕರೊಂದಿಗೆ ನಡೆದು ಹೋಗುತ್ತಿದ್ದರು. ಅವರು ಅನೇಕ ಸಂತರು, ಮೋಸಗಾರರು ಮತ್ತು ದರೋಡೆಕೋರರನ್ನು, ರೈತರು ಮತ್ತು ವ್ಯಾಪಾರಿಗಳನ್ನು, ರಾಜರು, ಗೃಹಿಣಿಯರು ಮತ್ತು ವೇಶ್ಯೆಯರನ್ನು ಭೇಟಿಯಾಗುತ್ತಾರೆ. ಅವರು ಸಾಂಪ್ರದಾಯಸ್ಥರ ಅಹಂಕಾರ, ಪಂಥೀಯತೆ, ಸುಳ್ಳುಗಳು, ವಾದಗಳನ್ನು ಮತ್ತು ಶ್ರೀಪಾದರ ವಿರುದ್ಧ ಕುಟಿಲ ಯೋಜನೆಗಳನ್ನು ಎದುರಿಸುತ್ತಾರೆ. ಆದರೆ ಶ್ರೀಪಾದರು ಮಾತ್ರ ಅವುಗಳನ್ನು ಅಚ್ಚರಿ ಮೂಡಿಸುವ ರೀತಿಯಲ್ಲಿ ಪರಿಹರಿಸುತ್ತಿರುತ್ತಾರೆ. ಶಂಕರ ಭಟ್ಟರು ಬ್ರಾಹ್ಮಣರಾಗಿದ್ದರೂ ಸಹ ಅವರ ಅನುಭವಗಳು ಅವರಿಗೆ ಜಾತಿ ಮತ್ತು ಧರ್ಮದ ಅಡೆತಡೆಗಳನ್ನು ದಾಟಲು ಹಾಗೂ ದಿವ್ಯತೆಯ ಕಡೆಗೆ ಪ್ರಯಾಣಿಸಲು ಪ್ರಯತ್ನಿಸುತ್ತಿರುವ ಎಲ್ಲರ ಏಕತೆಯನ್ನು ಅರಿಯಲು ಸಹಾಯ ಮಾಡುತ್ತವೆ. ಅವರು ಆಳವಾದ ರೂಪಾಂತರಗಳನ್ನು ಅನುಭವಿಸುತ್ತಾರೆ ಮತ್ತು
ಉದ್ಭವಿತ ಪ್ರಯಾಣವನ್ನು ಸುಧಾರಿತ ಸಿದ್ಧರು ಮತ್ತು ಯೋಗಿಗಳೊಂದಿಗೆ ಅವರ ಸಮಾಗಮದಿಂದ ಪ್ರೇರಿತಗೊಂಡ ಒಂದು ಉಗ್ರ ಆಸಕ್ತಿಯ ಮೂಲಕ ಮುಂದುವರಿಸುತ್ತಾರೆ. ಆಳವಾದ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಹಾಗೂ ಮುಖ್ಯವಾಗಿ ಶ್ರೀಪಾದ ಶ್ರೀವಲ್ಲಭರೊಂದಿಗಿನ ಅವರ ಅನುಭವಗಳ ಬಗ್ಗೆ ಅವರನ್ನು ವಿಚಾರಿಸುತ್ತಾರೆ. ಶ್ರೀಪಾದನ ಸಂದೇಶಗಳಿಂದ ಅಥವಾ ದರ್ಶನಗಳ ಮೂಲಕ ಶಂಕರ ಭಟರು ಎಂಬುವವರು ಬರುತ್ತಾರೆ ಎಂಬುದು ಅವರಿಗೆಲ್ಲ ಮೊದಲೇ ತಿಳಿದಿತ್ತು ಎಂದು ಅವರೆಲ್ಲರೂ ತಿಳಿಸುತ್ತಾರೆ ಮತ್ತು ಅವರು ಸ್ವತಃ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆದ ಅದ್ಭುತ ಲೀಲೆಗಳ ಬಗ್ಗೆ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಅವರು ತುಂಬಾ ಹಿಂದಿನ ಜನ್ಮಗಳನ್ನು ದಾಟಿದಂತೆ ಕೆಲವು ಜನರ ಪೂರ್ವ ಅವತಾರಗಳನ್ನು ನೋಡುತ್ತಾರೆ. ಹಾಗೆಯೇ ಅವರು ಶ್ರೀಪಾದರ ಭವಿಷ್ಯದಲ್ಲಿನ ಅವತಾರಗಳ ಘೋಷಣೆಗಳನ್ನೂ ಸಹ ತಿಳಿಸುತ್ತಾರೆ. ಉದಾಹರಣೆಗೆ ನರಸಿಂಹ ಸರಸ್ವತಿಯವರು ಮತ್ತು ಸ್ವಾಮಿ ಸಮರ್ಥರು ಅಲ್ಲದೆ ಭವಿಷ್ಯದಲ್ಲಿ ನಡೆಯುವ ಅನೇಕ ಘಟನೆಗಳ ಬಗ್ಗೆ ಹಲವು ಸೂಚನೆಗಳಿವೆ. ಅವುಗಳಲ್ಲಿ ಕೆಲವು ಈಗಾಗಲೇ ಇತಿಹಾಸದ ಭಾಗಗಳಾಗಿವೆ. ಈ ಪುಸ್ತಕವು ಅಸಾಧ್ಯವೆನಿಸುವ ಘಟನೆಗಳು ಮತ್ತು ಅದ್ಭುತಗಳೊಂದಿಗೆ ತುಂಬಿದೆ. ಉದಾಹರಣೆಗೆ, ವಿಭಿನ್ನ ಶರೀರಗಳಲ್ಲಿ ಒಟ್ಟಾಗಿ ಅವತಾರಗೊಳ್ಳುತ್ತಿರುವ ಆತ್ಮಗಳು ಅಥವಾ ನಿಧನರಾದ ವ್ಯಕ್ತಿಗಳನ್ನು ಮರುಜೀವಕ್ಕೆ ತರುವ ಅನೇಕ ಉದಾಹರಣೆಗಳು ಇಲ್ಲಿವೆ. ಆದರೆ ಯಾವುದೇ ಅನುಮಾನವಿಲ್ಲದೆ ಶಂಕರ ಭಟರು ಅವರ ಮೂಲ ಗುರಿಯಾಗಿದ್ದ ಶ್ರೀಪಾದ ಶ್ರೀವಲ್ಲಭರನ್ನು ವೈಯಕ್ತಿಕವಾಗಿ ಭೇಟಿಯಾಗುತ್ತಾರೆ. ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ಶ್ರೀಪಾದರು ಕಳುಹಿಸಿದ ಇತರ ಸ್ಥಳಗಳಿಗೆ ಶಂಕರ ಭಟರು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಶಂಕರ ಭಟರು ಶ್ರೀಪಾದರ ಕುಟುಂಬ ಮತ್ತು ಸ್ನೇಹಿತರನ್ನು ಭೇಟಿ ಮಾಡಿ ಮತ್ತಷ್ಟು ಆಶ್ಚರ್ಯಕರ ಕಥೆಗಳನ್ನು ಸಂಗ್ರಹಿಸುತ್ತಾರೆ. ಕೊನೆಗೆ ಅವರು ಕುರುವಾಪುರದಲ್ಲಿ ಶ್ರೀಪಾದರೊಂದಿಗೆ ವಾಸಿಸಲು ಬರುತ್ತಾರೆ. ಅಲ್ಲಿ ಅವರು ಶ್ರೀಪಾದರ ಜ್ಞಾನೋಪದೇಶಗಳನ್ನು ಕೇಳಲು ಬರುವ ಅನೇಕ ಭಕ್ತರನ್ನು ನೋಡಿಕೊಳ್ಳುತ್ತಾ ಅವರ ಅಡುಗೆ ಮತ್ತು ಸ್ವಚ್ಛತೆಯನ್ನು ನೋಡಿಕೊಳ್ಳುತ್ತಾರೆ. ಬರುವ ಎಲ್ಲ ಅತಿಥಿಗಳಿಗೆ ಆಹಾರ ಸಾಕಾಗದಿದ್ದಾಗ ಶ್ರೀಪಾದರು ಅದಕ್ಕೆ ಸ್ವಲ್ಪ ನೀರನ್ನು ಸಿಂಪಡಿಸುತ್ತಾರೆ. ಆಗ ಅದು ಅಶೇಷವಾಗುತ್ತದೆ. ಶ್ರೀಪಾದರ ಪ್ರೀತಿಯಿಂದ ಸಮಾಲೋಚನೆ ಮಾಡುವುದು, ಸಾಂತ್ವನ ನೀಡುವುದು ಮತ್ತು ಪರಿಹಾರ ತಿಳಿಸುವುದನ್ನು ಅಪರಿಮಿತವಾಗಿ ನೋಡುತ್ತಾರೆ. ಶಂಕರ ಭಟರು ನಡೆದಿರುವ ಘಟನೆಗಳ ಮತ್ತು ಕೇಳಿರುವ ಹೆಸರುಗಳ ವಿವರಗಳ ಬಗ್ಗೆ ಅಸಾಧಾರಣ ಸ್ಮರಣೆಯಿಂದ ಶ್ರೀಪಾದ ಶ್ರೀವಲ್ಲಭರ ಜೀವನ ಚರಿತ್ರೆಯನ್ನು ತಿಳಿಸುತ್ತಾರೆ. ಮೊದಲು ಸಂಸ್ಕೃತದಲ್ಲಿ ಚರಿತಾಮೃತವನ್ನು ಭೋರ್ಜಪತ್ರದಲ್ಲಿ ಬರೆಯುತ್ತಾರೆ. ಆದರೆ ಈ ಪುಸ್ತಕಕ್ಕೆ ಒಂದು ವಿಚಿತ್ರ ಇತಿಹಾಸವಿದೆ. ಶ್ರೀಪಾದರು ಅದೃಶ್ಯರಾದ ನಂತರ ಶಂಕರ ಭಟರು ಕುರುವಾಪುರದಲ್ಲಿ 3 ವರ್ಷಗಳು ಅಲ್ಲೇ ಉಳಿದು ಚರಿತಾಮೃತವನ್ನು ಪೂರ್ಣಗೊಳಿಸುತ್ತಾರೆ. ಶ್ರೀಪಾದರು ಪ್ರತಿ ರಾತ್ರಿ ಮಧ್ಯರಾತ್ರಿಯ ಸಮಯದಲ್ಲಿ ಶಂಕರ ಭಟರಿಗೆ ಕಾಣಿಸುತ್ತಾರೆ. ಚರಿತಾಮೃತವನ್ನು ಪೂರ್ಣಗೊಳಿಸಿದ ನಂತರ ಅವರು ಇದನ್ನು 5 ಜನರೊಂದಿಗೆ ಪಾರಾಯಣ ಮಾಡುತ್ತಾರೆ. ಶ್ರೀಪಾದ ಶ್ರೀವಲ್ಲಭರಿಂದ ತಕ್ಷಣವೇ ಇದು ಪ್ರಕಟವಾಗುವುದಿಲ್ಲ ಎಂಬುದನ್ನು ಅವರು ಮೊದಲೇ ತಿಳಿದಿರುತ್ತಾರೆ. ತೆಲುಗು ಆವೃತ್ತಿಯನ್ನು ರಚಿಸಿದ ನಂತರ ಶಂಕರ ಭಟರ ಸಂಸ್ಕೃತ ಆವೃತ್ತಿಯು ಕಣ್ಮರೆಯಾಗುತ್ತದೆ. ಅದು ಶ್ರೀಪಾದರ ಜನ್ಮಸ್ಥಳದ ಆಂತರಿಕ ಸ್ಥಳಕ್ಕೆ ಕೊಂಡೊಯ್ಯಲ್ಪಡುತ್ತದೆ. ತೆಲುಗು ಆವೃತ್ತಿಯು ಶ್ರೀಪಾದ ಅವರ ತಾಯಿಯ ತಂದೆಯ ಕುಟುಂಬದ 33ನೇ ಪೀಳಿಗೆಯವರೆಗೆ ಕೆಲವು ಸಂಕೇತಗಳ ರೂಪದಿಂದ ಬೆಳಕಿಗೆ ಬರುತ್ತದೆ. ಆಗ ಆ ಪುಸ್ತಕವು ಪ್ರಕಟಗೊಳ್ಳುತ್ತದೆ ಮತ್ತು ಜರ್ಮನ್ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅನುವಾದಿಸಲ್ಪಡುತ್ತದೆ. ಶ್ರೀಪಾದರ ಹೆಸರು ವಿಶ್ವದಾದ್ಯಂತ ಹರಡಲು ಆರಂಭವಾಗುತ್ತದೆ ಮತ್ತು ಕೋಟ್ಯಾಂತರ ಜನರು ಶ್ರೀಪಾದರ ಜನ್ಮಸ್ಥಳಕ್ಕೆ ಬರುವುದಕ್ಕೆ ಆಕರ್ಷಿತರಾಗುತ್ತಾರೆ.
ಪುಸ್ತಕದ ಪುನರ್ ಪ್ರಕಟಣೆಯ ಸಂಕೇತವನ್ನು 1999ರಲ್ಲಿ ಶ್ರೀಪಾದರ ತಾಯಿಯ ತಾತನ ಕುಟುಂಬದ 33ನೇ ಪೀಳಿಗೆಯ ಸದಸ್ಯನಾದ ಮಲ್ಲಾಡಿ ಗೋವಿಂದ ದೀಕ್ಷಿತುಲು ಅವರಿಗೆ ನೀಡಲಾಯಿತು. ಅವರು ಹಳೆಯ ಲೇಖನದಿಂದ ತೆಲುಗು ಪಠ್ಯವನ್ನು ಪ್ರತಿಲಿಪಿ ಮಾಡಿದರು. ನಂತರ ಭವಿಷ್ಯವಾಣಿಯಂತೆ ಹಳೆಯ ಪ್ರತಿಯನ್ನು ವಿಜಯವಾಡಾದ ಕೃಷ್ಣಾ ನದಿಯಲ್ಲಿ ತೇಲಿಬಿಟ್ಟರು ಮತ್ತು ಪುಸ್ತಕದ ಪ್ರಕಟಣೆಗಾಗಿ ಒಂದು ಪ್ರತಿಯನ್ನು ಸಂಸ್ಥಾನಕ್ಕೆ ತಂದರು. ಈ ಪುಸ್ತಕದ ಕೊನೆಯಲ್ಲಿ ದೀಕ್ಷಿತುಲು ಅವರ ವಿವರಣೆ ಮತ್ತು ಹೆಚ್ಚಿನ ಮಾಹಿತಿಯನ್ನು ನೀಡುವ ಮಹಾಸಂಸ್ಥಾನದ ದಿವಂಗತ ಆಧ್ಯಾತ್ಮಿಕ ನಾಯಕರಾದ ಶ್ರೀ ಸಜ್ಜನಗಡ ರಾಮದಾಸ ಸ್ವಾಮಿಯವರ ಮಾತುಗಳನ್ನೂ ಸಹ ನೀವು ಕಾಣಬಹುದು. ಪುಸ್ತಕವು ಭಾಗಶಃ ಓದಲು ಸುಲಭವಲ್ಲ. ಇಲ್ಲಿ ಅನೇಕ ವ್ಯಕ್ತಿಗಳ ಹೆಸರುಗಳು, ದೇವತೆಗಳು, ಪರಿಚಿತವಲ್ಲದ ಪರಿಕಲ್ಪನೆಗಳು ಮತ್ತು ಅಭಿವ್ಯಕ್ತಿಗಳನ್ನು ಎದುರಿಸುತ್ತೀರಿ. ಓದುಗರಿಗೆ ಸಹಾಯ ಮಾಡಲು ಈ ಆವೃತ್ತಿಯಲ್ಲಿ ಹಲವಾರು ಪಾದ ಟಿಪ್ಪಣಿಗಳ ವಿವರಣೆಗಳು ಮತ್ತು ವ್ಯಕ್ತಿಗಳ ಕುರಿತು ಟಿಪ್ಪಣಿಗಳನ್ನು ಒಳಗೊಂಡಿದೆ. ಆದರೆ ಅತ್ಯುತ್ತಮ ಮಾರ್ಗವೆಂದರೆ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲೇಬೇಕೆಂದು ಪ್ರಯತ್ನಿಸದೆ ತೆರೆದ ಮನಸ್ಸು ಮತ್ತು ಹೃದಯದೊಂದಿಗೆ ಈ ದಿವ್ಯ ಚರಿತಾಮೃತವನ್ನು ಪಠಣ ಮಾಡುವುದು.